ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಇಂದ್ರಜಿತುವಿನ ಮರಣ, ರಾವಣನ ಕ್ರೋಧಾಗ್ನಿ. ಲಂಕಾ ನಗರದೊಳಗೆ ರಾವಣ ಪುತ್ರ ಮೇಘನಾಥನ ವಧೆಯ ವಾರ್ತೆ ಕಾಡ್ಗಿಜ್ಜಿನಂತೆ ಹರಡಿತು. ಮರಣ ವಾರ್ತೆಯ ಅಲೆಗಳು ರಾವಣನ ಅಂತಃಪುರದ ಬಾಗಿಲನ್ನು ಅಲ್ಲಾಡಿಸಿದವು. ಮುಂಜಾನೆಯಿಂದಲೇ ಅಪಶಕುನವನ್ನು ನೋಡುತ್ತಿದ್ದ ದಶಕಂಠನಿಗೆ ಇಂದ್ರಾರಿಯು ಇನ್ನಿಲ್ಲದ ಕರ್ಣಕರ್ಕಶ ವಾರ್ತೆ ಮೂರ್ಛೆಯನ್ನು ತಂದಿತ್ತು. ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಷ್ಟು ಆಘಾತವಾಯಿತು. ಅಂದಿನವರೆಗೆ ಅವನ ಜೀವನದಲ್ಲಿ ಅಂತಹ ದುಃಖ ಸಂಭವಿಸಲಿಲ್ಲ. ಯಾರನ್ನು ನಂಬಿದರೆ ಸರ್ವವನ್ನು ಸಾಧಿಸಬಹುದು ಎಂಬ ದೃಢ ವಿಶ್ವಾಸವಿತ್ತು. ಆ ನಂಬಿಕೆಯ ದೃಢ ವೃಕ್ಷವೇ ಬುಡಮೇಲಾಗಿ ಬಿದ್ದಂತಾಗಿತ್ತು. ಅರೆ ಕ್ಷಣ ಎಲ್ಲೆಲ್ಲೂ ನಿಶ್ಶಬ್ದ ವಾತಾವರಣ. ಸಚಿವರು ವ್ಯಾಕುಲ ಚಿತ್ತರಾದರು. ಶೂರ್ಪಣಕೆಯು ತಂದ ದೂರು ಸ್ವರ್ಣಲಂಕೆಯ ಸಕಲ ಸಂಪತ್ತನ್ನು ಕಬಳಿಸುವುದಕ್ಕಾಗಿ ನೊಂದುಕೊಂಡರು. ಅವಳು ದಾನವ ಕುಲಕ್ಕೆ ಹೆಮ್ಮಾರಿಯಾದಳು. ಸ್ವಲ್ಪ ಹೊತ್ತಿನಲ್ಲೇ ಚೇತರಿಸಿಕೊಂಡ ದಶವದನನು ಮೆಲ್ಲನೆ ನಡೆದ ದುರ್ಘಟನೆಗಳನ್ನು ಮನದೊಳಗೆ ಚಿಂತಿಸತೊಡಗಿದನು. ದುಃಖಾಗ್ನಿಯು ನಿಧಾನವಾಗಿ ಕೋಪಾಗ್ನಿಯಾಗತೊಡಗಿತು. ಇಂದ್ರಜಿತುವಿನ ವಧೆಯು ಸೀತಾರಾಮನ ವಧೆಯಲ್ಲಿ ಪರ್ಯಾವಾಸನವಾದಾಗ ಮಾತ್ರ ಸತ್ತು ಹೋದ ಸೋದರನಿಗೆ, ವೀರಸುತನಿಗೆ, ದೈತ್ಯ ವೀರನಿಗೆ ಆತ್ಮಶಾಂತಿ, ದೃಢ ಸಂಕಲ್ಪ ದೊರಕಬಹುದೆನ್ನುವ ಆಶಾ ಅಂಕುರ ಮನಸ್ಸಿನಲ್ಲಿ ಬೇರೂರಿತು. ವೀರ ರಕ್ತವು ಧಮನಿಗಳಲ್ಲಿ ಕುದಿಯತೊಡಗಿ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಮುಖ ಕೆಂಪೇರಿ ಕಣ್ಣಾಲಿಗಳು ರೌದ್ರವನ್ನು ಸೂಸಿದವು. ತನ್ನ ಪುತ್ರನ ಬಾಳ್ವೆಯ ಭಾಗ್ಯವನ್ನು ಯಮರಾಜನು ಕಸಿದುಕೊಂಡ ಬಗ್ಗೆ ಹೃದಯವು ಸಿಡಿಮಿಡಿಗೊಂಡಿತು. ಈ ಭೂಲೋಕದಲ್ಲಿ ಯಾರಿಗೂ ತಲೆ ತಗ್ಗಿಸದ ಯುವರಾಜನು ಓರ್ವ ಪೋರ ಮಾನವ ರಾಜಕುಮಾರನಿಂದ ಮಡಿಯುವಂತಾಯಿತಲ್ಲ ಎಂದು ದಿಕ್ಕುಗಳು ನಡುಗುವಂತೆ ಆರ್ಭಟಿಸಿದನು. ಆದರೂ ತಾನು ದುರಹಂಕಾರದಿಂದ ಗೈದ ಅಪರಾಧಕ್ಕೆ ಪಶ್ಚಾತ್ತಾಪ ಪಡಲಿಲ್ಲ. ಗತಿಸಿದ ಅನಿಷ್ಟಗಳಿಗೆ ಸೀತೆಯೇ ಕಾರಣಳು. ಆದ್ದರಿಂದ ಅವಳನ್ನು ಜೀವಂತ ಬಿಡುವ ಹಾಗಿಲ್ಲ. ಕುಮಾರನಾದ ಮೇಘನಾದನು ಮಾಯಾ ಸೀತೆಯನ್ನು ನಿರ್ಮಿಸಿ ರಾಮಲಕ್ಷ್ಮಣರನ್ನು ಕ್ಷಣಕಾಲ ಧೃತಿಗೆಟ್ಟಿಸಿದ್ದರೆ ತಾನು ನಿಜವಾದ ಜಾನಕಿಯನ್ನೇ ಕೊಂದು ಸಾಕೇತದ ರಾಜಕುಮಾರರಿಗೆ ಶಾಶ್ವತವಾದ ದುಃಖವನ್ನು ನೀಡುವುದಾಗಿ ಹಲ್ಲು ಕಡಿಯುತ್ತಾ ಜಕ್ಕನೆ ಎದ್ದು ನಿಂತನು. ಯೌವನದಲ್ಲಿರುವಾಗ ಬ್ರಹ್ಮನನ್ನು ಪ್ರಾರ್ಥಿಸಿ ಅಜೇಯತ್ವದ ವರಗಳನ್ನು ಪಡೆದಿರುವುದರ ಜ್ಞಾಪಕವಾಯಿತು. ರಾವಣನು ಝಳಪಿಸುವ ಚಂದ್ರಹಾಸ ಖಡ್ಗವನ್ನು ಕೈಗೆತ್ತಿಕೊಂಡು ನೇರವಾಗಿ ಅಶೋಕವನದೊಳಗೆ ಧಾವಿಸಿದನು. ಆ ದುಷ್ಟನ ಹೆಜ್ಜೆಗಳು ಸಿಡಿಲಿನಂತೆ ಗುಡುಗಿದಾಗ ಭೂಮಂಡಲವೇ ನಡುಗಿತು. ಕ್ರೂರ ರಾಕ್ಷಸನು ಕ್ರೋಧಾವಿಷ್ಠನಾಗಿ ಹುಬ್ಬುಗಂಟಿಕ್ಕಿ ತನ್ನ ಕಡೆ ಧಾವಿಸುವುದನ್ನು ವೀಕ್ಷಿಸಿ ಅಬಲೆಯಾದ ಜಾನಕಿಯು ಭಯಪಟ್ಟಳು. ಅವಳ ಮೈ ಬೆವರಿತು. ಇನ್ನೇನು ತೊಂದರೆಗಳು ಕಾದಿರುತ್ತವೆಯೋ ಎಂದು ಕಣ್ಣೀರು ಸುರಿಸಿದಳು. ಅವಳ ಬಾಳು ಬೆಂಕಿಯಲ್ಲಿ ಬೆಂದ ಬಾಳೆಲೆಯಂತಾಯಿತು. ಕಟುಕನ ಕೈಯಲ್ಲಿ ಸಿಕ್ಕಿದ ಕುರಿಮರಿಯ ಜೀವನದ ಅವಧಿಯನ್ನು ಅಳೆಯುವ ಅಗತ್ಯವಿರುವುದಿಲ್ಲ. ಕಾಮ ಪಿಪಾಸೆಯುಳ್ಳ ಆ ಪಾತಕಿಯ ಕೈಯಲ್ಲಿ ಸಿಕ್ಕಿಬಿದ್ದು ಸಾಯುವ ಸ್ಥಿತಿ ತಲುಪಿತ್ತು. ತನ್ನೊಬ್ಬಳಿಂದಾಗಿ ಎಲ್ಲರೂ ಕಷ್ಟ ಅನುಭವಿಸಿದರು ಎಂದು ಧಾರಾಕಾರವಾಗಿ ಕಣ್ಣೀರು ಸುರಿಸಿದಳು. ಭೂಜಾತೆಯ ಮೇಲೆ ಹಲ್ಲೆ ಮಾಡಲು ನುಗ್ಗಿ ಬರುತ್ತಿರುವ ರಾವಣೇಶ್ವರನನ್ನು ಅನುಸರಿಸುತ್ತಿದ್ದ ಅಮಾತ್ಯ ಸುಪಾರ್ಶ್ವನು ಮೆಲ್ಲನೆ ಎಚ್ಚರಿಸಿದನು. ಮಹಾಪ್ರಭು, ನೀವು ಕೈಗೊಳ್ಳುವ ಕೈಂಕರ್ಯದ ಕುರಿತಾಗಿ ಸ್ವಲ್ಪ ವಿಮರ್ಶಿಸುವುದು ಉಚಿತವಾಗಿದೆ. ಕ್ಷಣ ಮಾತ್ರದ ಕ್ರೋಧವು ಶಾಶ್ವತವಾದ ಅಪಕೀರ್ತಿಯನ್ನು ಪಡೆಯಬಹುದು. ನಿಮ್ಮ ಸೇಡು ನೇರವಾಗಿ ಶ್ರೀರಾಮ ಲಕ್ಷ್ಮಣರ ಮೇಲೆ ತಟ್ಟಬೇಕೇ ಹೊರತು ಅಬಲೆಯ ಮೇಲಲ್ಲ. ವೀರಾದಿ ವೀರರ ತಲೆಯನ್ನು ಚೆಂಡಾಡಿದ ರಾಘವ ಸಹೋದರರನ್ನು ಪ್ರಥಮತಃ ಕೊಂದು ನಿಮ್ಮವರಿಗೆ ರಕ್ತ ತರ್ಪಣವನ್ನು ಕೊಡುವುದು ಆದ್ಯ ಕರ್ತವ್ಯವೆಂಬುದು ನನ್ನ ಭಾವನೆ. ದಯಮಾಡಿ ದುಡುಕಬೇಡಿರಿ. ಆ ರಾಜಕುಮಾರರನ್ನು ಮುಗಿಸಿದರೆ ನಿಮ್ಮ ಮನೋರಥ ಚಲಿಸಲಿರುವ ಧಾರೆಯು ಸುಗಮವಷ್ಟೇ. ಆ ಸಲಹೆಯನ್ನು ಕೇಳಿ ತುಸು ಹೊತ್ತು ಚಿಂತಿಸಿದನು. ಸರಿ, ಇದು ಸಮಂಜಸವಾಗಿದೆ. ರಾಘವನನ್ನು ಮೊದಲು ಕೊಲ್ಲುತ್ತೇನೆ ಎಂದು ಹೂಂಕರಿಸುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ ಅಶೋಕವನದಿಂದ ಹಿಂತಿರುಗಿದನು. ಆ ದಿವಸ ಯುದ್ಧಕ್ಕೆ ಸಕಲ ಸೇನಾ ಸನ್ನದ್ಧನಾಗಿ ಹೊರಡಲು ಸುಪಾರ್ಶ್ವನ ಸೂಚನೆಯನ್ನು ಒಪ್ಪಿ ಸರ್ವಸನ್ನಾಹನಗಳನ್ನು ಆರಂಭಿಸಿದನು.
ಲಂಕೇಶ್ವರ ದಶಕಂಠನ ಅಪ್ಪಣೆಯಂತೆ ಸಹಸ್ರಾರು ರಾಕ್ಷಸ ಸೈನಿಕರು ರಾಮನ ಪಾಳೆಯವನ್ನು ಮುತ್ತಿದರು. ಅವರೊಳಗೆ ಘೋರ ಸಂಗ್ರಾಮ ಪ್ರಾರಂಭವಾಯಿತು. ಕಾಮರೂಪಿಗಳಾದ ರಾಕ್ಷಸರು ಬ್ರಹ್ಮನ ವರಬಲವನ್ನು ಪಡೆದ ದೊರೆಯಾದ ದಶವದನನಿಗಿರುವಾಗ ತಮಗೆಲ್ಲಿಯ ಭಯವೆಂದು ಆರ್ಭಟಿಸಿ ಘನ ಪೌರುಷದಿಂದ ಮರ್ಕಟ ಸಮೂಹವನ್ನು ಗಾಯಗೊಳಿಸಿದರು. ಹರಿತವಾದ ಮೊನಚಾದ ಖಡ್ಗಗಳಿಂದ ಮಂಗಗಳನ್ನು ನಿರ್ಮೂಲನ ಮಾಡಿದರು. ರಾಕ್ಷಸ ಸೇನೆಯಿಂದ ಆಗುವ ಸಾಮೂಹಿಕ ಕೊಲೆಯಿಂದ ಹಿಂದೆಂದೂ ಸಂಭವಿಸದಷ್ಟು ರಕ್ತ ಪ್ರವಾಹವು ಹರಿಯಿತು. ಸ್ವರ್ಣಲಂಕೆಯು ರುದ್ರಲಂಕೆಯಾಗಿ ರಕ್ತಾಂಬುರವನ್ನುಟ್ಟಂತೆ ತೋರುತ್ತಿತ್ತು. ನೆತ್ತರಿನ ಹೊಳೆಯಲ್ಲಿ ಕಪಿಗಳ ಶವಗಳು ತೇಲುವುದನ್ನು ನೋಡಿದ ಶ್ರೀರಾಮನು ಪ್ರಳಯ ಭೈರವನಾದನು. ವಾನರ ಮುಖ್ಯನಾದ ಸುಗ್ರೀವಾದಿಗಳನ್ನು ಹಿಂದಕ್ಕೆ ಸರಿಸಿ ರೌದ್ರಾವತಾರವನ್ನು ತಾಳಿ ಕಾಳಿಂಗನು ಹೆಡೆಯೆತ್ತಿ ಬುಸುಗುಟ್ಟುವಂತೆ ರಾಮನು ಹುಂಕರಿಸಿದನು. ವಾನರ ವೀರರೇ, ಈ ಸಂಗರ ಪರಿಸಮಾಪ್ತಿ ನನ್ನಿಂದಲೇ ಆಗಬೇಕಿದೆ. ದುಷ್ಟವೃಕ್ಷವು ಬುಡ ಸಹಿತ ನೆಲ ಕಪ್ಪಳಿಸದಿದ್ದರೆ ಕದನ ವಿರಾಮವಾಗದು. ಒಂದು ಈ ಯುದ್ಧ ಭೂಮಿಯಲ್ಲಿ ರಾಮನಿರುವಂತಾಗಲಿ ಅಥವಾ ರಾವಣನಿರುವಂತಾಗಲಿ ಸಕಲ ದಾನವರನ್ನು ಮಣ್ಣು ಮುಕ್ಕಿಸುತ್ತೇನೆ. ರಾಮನ ರಾಮತತ್ವವನ್ನು ಯುದ್ಧ ಭೂಮಿಯಲ್ಲಿ ಪ್ರದರ್ಶಿಸುತ್ತೇನೆ. ರಾಮದೇವನ ಗುಡುಗಾಟಕ್ಕೆ ಜಗವೇ ಕಂಪಿಸಿತು. ಮಹರ್ಷಿಗಳಾದ ಗುರು ಕೌಶಿಕರನ್ನು ದಶರಥ ಸುತನು ಮನಸಾವಂದಿಸಿ ಕೋದಂಡವನ್ನು ಹೆದೆಯೇರಿಸಿ ಝೇಂಕರಿಸಿದನು. ರಾಮನ ಹುಂಕಾರಕ್ಕೆ ರಕ್ಕಸರು ಗಡಗಡನೆ ನಡುಗಿದರು. ಅಜಾನುಬಾಹುವಾದ ದಾಶರಥಿಯು ತನ್ನ ಕೊರಂಬುಗಳಿಂದ ಅಸುರ ವೃಂದವನ್ನು ಕೊಲ್ಲಲು ಆರಂಭಿಸಿದನು. ಅವನ ದಿವ್ಯ ಮಾರ್ಗಣಗಳ ವೈಭವವನ್ನು ವರ್ಣಿಸಲು ಅಸಾಧ್ಯ. ರಾವಣನ ಪಕ್ಷದವರು ನಿರ್ವೀರ್ಯರಾದರು. ನಭದಲ್ಲಿ ಮೆರೆದಾಡಿ ಹಾರಾಡುತ್ತಿದ್ದ ಧ್ವಜಗಳು ಕೆಳಗುರುಳಿದವು. ರಥ, ಅಶ್ವ ಮತ್ತು ಪದಾತಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಧರಾತಳದ ಮೇಲೆ ಬಿದ್ದು ಅಗಣಿತ ನಷ್ಟವಾಯಿತು. ಮೋಡಗಳ ಮಧ್ಯೆ ಎದ್ದು ಬರುವ ರವಿಯಂತೆ ರವಿವಂಶಜ ರಘುವರನು ಸೇನಾ ಮಧ್ಯದಲ್ಲಿ ಶೋಭಿಸುತ್ತಾ ಅಷ್ಟದಿಕ್ಕುಗಳಿಗೆ ಅಸ್ತ್ರಗಳನ್ನು ಪ್ರಯೋಗಿಸಿ ರಾವಣನ ಶಕ್ತಿ ನಿರರ್ಥಕವಾಗುವಂತೆ ಮಾಡಿದನು. ಗಜಸೇನೆಯು ಮರ್ದನವಾಯಿತು. ಅಶ್ವಸೇನೆಗಳು ಕೊಚ್ಚಿ ಹೋದವು. ಕಾಲಾಳುಗಳು ಧ್ವಂಸಗೊಂಡವು. ಕೋಸಲನ ರಾಜಕುಮಾರನ ಶಕ್ತಿಯ ತಾಪಕ್ಕೆ ಯಾರೂ ನಿಲ್ಲದಂತಾದರು. ವಾನರ ಸೈನ್ಯವು ಭಯಂಕರ ಕೋಲಾಹಲವನ್ನು ಕೇಳಿ ದಿಗಿಲುಗೊಂಡರು. ಪಿಳಪಿಳನೆ ರಾಮನ ಶರಸಂಧಾನದ ಕೈಚಳಕವನ್ನು ನೋಡುತ್ತಾ ಸಮಾಧಾನಗೊಂಡರು. ಕೈಲಾಸಪತಿ ಪರಮೇಶ್ವರನಿಗೊಬ್ಬನಿಗೆ ಮಾತ್ರ ಇರಬಹುದಾದ ಪರಾಕ್ರಮವು ನನ್ನಲ್ಲಿ ಲೀಲಾಜಾಲವಾಗಿ ಕರಗತವಾಗಲು ಗುರುಗಳಾದ ಕೌಶಿಕರ ಪೂರ್ಣಾನುಗ್ರಹ ಒಂದೇ ಕಾರಣ ಎನ್ನುತ್ತಾ ಆ ಮಹಾತ್ಮರನ್ನು ಇನ್ನೊಮ್ಮೆ ಮನಸಾರೆ ವಂದಿಸಿದನು. ರಾವಣನಿಗೆ ಸೋಲಿನ ಮೇಲೆ ಸೋಲುಂಟಾಯಿತು. ಒಡೆಯನಿಗೋಸ್ಕರ ಒಡಲನ್ನು ಮಾರಲು ಸಿದ್ಧರಾದ ಧನುಜರೆಲ್ಲ ಅಪಜಯದ ದವಡೆಯಲ್ಲಿ ಸಿಲುಕಿ ರಾಮನ ರೋಷಾಗ್ನಿಯಲ್ಲಿ ದಹಿಸಿ ಹೋದರು. ಅಲ್ಲಿಯ ದುಃಖ ವಾರ್ತೆಯು ಅರಮನೆಯ ಸ್ತ್ರೀ ಸಮೂಹವನ್ನು ಕಂಗೆಡಿಸಿತು. ರಾವಣನ ಹೃದಯ ಕಳವಳದಿಂದ ಕಸಿವಿಸಿಗೊಂಡಿತು. ಪ್ರಜಾವರ್ಗದ ಸಂರಕ್ಷಕನಾಗಿದ್ದ ನಾನು ಇಂದು ಅವರೆಲ್ಲರ ಕಡು ದುಃಖಕ್ಕೆ ಕಾರಣನಾದೆನು. ಒಳಗಡೆ ಅಡಗಿದ ಕಾಮ ಕ್ರೋಧ ಇವೆರಡೂ ಜೊತೆಯಾಗಿ ನನ್ನನ್ನು ದಹಿಸಿತು. ಆಗಲಿ ನಾನು ಹರಭಕ್ತನಿದ್ದೇನೆ. ಹರನು ಲಯಾಧಿಕಾರಿಯಾಗಿದ್ದಾನೆ. ಅವನನ್ನು ತ್ರಿಕಿರಣ ಪೂರ್ವವಾಗಿ ಸ್ಮರಿಸಿ ಸಂಗ್ರಾಮ ಕಣವನ್ನು ಪ್ರವೇಶಿಸುತ್ತೇನೆ. ರುದ್ರಾನುಗ್ರಹದಿಂದ ರಾಮ ಲಕ್ಷ್ಮಣರ ನಿರ್ನಾಮವಾಗಲಿದೆ. ಹೀಗೆ ಪ್ರತಿಜ್ಞೆಯನ್ನು ಗೈದು ಮಹೋದರ, ಮಹಾಪಾರ್ಶ್ವ, ವಿರೂಪಾಕ್ಷನೇ ಮೊದಲಾದ ಸಚಿವರನ್ನು ಕರೆಯಿಸಿ ಅಳಿದುಳಿದ ಸೇನೆಯನ್ನು ಒಟ್ಟುಗೂಡಿಸಿ ವೈರಿಯಾದ ರಾಮನ ಮೇಲೆ ದಾಳಿ ಮಾಡಲು ಆಜ್ಞಾಪಿಸಿದನು. ಸಂಗರಕ್ಕೆ ತೆರಳುವ ಸೇನೆಯನ್ನು ಸ್ವತಃ ಹುರಿದುಂಬಿಸಿದನು. ಇಂದಿನ ನಮ್ಮ ಭವರ ಎಂದಿನಂತಿಲ್ಲ. ನನ್ನ ಧನಸ್ಸಿನಿಂದ ಹೊರಡಲಿರುವ ಶರಜಾಲವು ರಾಮನ ಆಸೆಯನ್ನು ಮಣ್ಣುಗೂಡಿಸುವುದು. ಸಕಲ ಬಲ ಸನ್ನದ್ಧರಾಗಿ ಕದನ ಭೂಮಿಯನ್ನು ಒಳಹೊಕ್ಕು ಒಮ್ಮಿಂದೊಮ್ಮೆಯೇ ಮರ್ಕಟ ಸಮೂಹವನ್ನು ಮಣ್ಣುಗೂಡುವಂತೆ ಮಾಡಲಿ ಎಂದು ಆರ್ಭಟಿಸಿ ದಶಕಂಠನು ಯುದ್ಧಕ್ಕೆ ಮುಂದಾದನು. 10 ಲಕ್ಷಕ್ಕಿಂತಲೂ ಹೆಚ್ಚಿನ ರಥಗಳು, ಲಕ್ಷಗಟ್ಟಲೆ ಆನೆಗಳು, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕುದುರೆಗಳು ರಾವಣ ಸಾರ್ವಭೌಮವನ್ನು ಅನುಸರಿಸಿದವು.
ಸಾರಥಿಯು ಸಾಲಂಕೃತ ಸುವರ್ಣ ರಥವನ್ನು ತಂದು ದಶವದನನ ಸಮಕ್ಷಮದಲ್ಲಿ ನಿಲ್ಲಿಸಿದನು. ಅಷ್ಟಾಶ್ವಗಳಿಂದ ಕಟ್ಟಲ್ಪಟ್ಟ ಆ ತೇರನ್ನು ಏರಿ ರಾಕ್ಷಸ ಪರಿವಾರದೊಡನೆ ಸಮುದ್ರವು ಭೋರ್ಗರೆಯುವಂತೆ ಸಿಡಿಲಬ್ಬರವನ್ನು ಎಬ್ಬಿಸುತ್ತಾ ಅಟ್ಟಹಾಸದಿಂದ ರಣರಂಗವನ್ನು ಪ್ರವೇಶಿಸಿದನು. ಸಂಗ್ರಾಮ ಭೂಮಿಯಲ್ಲಿದ್ದ ಅದ್ಭುತ ಬಲಾಢ್ಯ ಸೈನ್ಯವು ಕಪಿಗಳಲ್ಲಿ ಭಯವನ್ನು ಮೂಡಿಸುವ ಜೊತೆಗೆ ಸ್ವಲ್ಪ ಕಳವಳವನ್ನು ತಂದಿತ್ತು. ಆದರೂ ರಾವಣನಿಗೆ ತೋರುತ್ತಿದ್ದ ಅಪಶಕುನಗಳು ದಾನವ ಸೇನೆಯನ್ನು ಭೀತಿಯಿಂದ ತತ್ತರಿಸುವಂತೆ ಮಾಡಿತು. ಮರಣ ಸೂಚಕವಾದ ದುಶ್ಶಕುನಗಳು ಕಂಡುಬಂದವು. ಬಾವುಟದ ಮೇಲೆ ಕುಳಿತಿದ್ದ ರಣಹದ್ದು, ಅದುರುವ ಎಡಗಣ್ಣು, ಮಾಸಿದ ಸೂರ್ಯಪ್ರಭೆ, ಕೆಂಡದ ಮಳೆಯಂತಹ ಕೆಟ್ಟ ಶಕುನಗಳನ್ನು ಕಡೆಗಣಿಸಿ ರಾವಣನ ರಥ ಮುಂದೆ ಸಾಗಿತು ಎಂಬಲ್ಲಿಗೆ ರಾವಣನ ಕೋಪಾಗ್ನಿ ಎಂಬ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.